ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಸಿ ನೆಡುವಂತ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಹಿನ್ನೆಲೆಯಲ್ಲಿ 12 ಗಂಟೆಗಳಲ್ಲಿ 15 ಲಕ್ಷ ಸಸಿಗಳನ್ನು ನೆಡೋದಕ್ಕೆ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಿರುವಂತದ್ದು ಡಿಕೆ ಶಿವಕುಮಾರ್. ಸುಮಾರು 250 ಎಕರೆ ಜಾಗದಲ್ಲಿ ಅರಣ್ಯೀಕರಣ ಗುರಿಯನ್ನ ಹೊಂದಲಾಗಿದೆ. 15 ಲಕ್ಷ ಸಸಿ ನೆಡುವ ಮೂಲಕ ಗಿನ್ನಿಸ್ ದಾಖಲೆಯ ಗುರಿಯನ್ನು ಕೂಡ ಹೊಂದಲಾಗಿದೆ. 50,000ದಿಂದ 60,000 ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಇವತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಸಿ ನೆಡುವಂತ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಇನ್ನು ಇವತ್ತು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಸಿಎಂ ಡಿಕೆ ಶಿವಕುಮಾರ್ರಿಂದ ವಿವಿಧ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಎಸ್ಎಂ ಕೃಷ್ಣ ರಸ್ತೆ ಇವತ್ತು ಸಾರ್ವಜನಿಕರಿಗೆ ಲೋಕಾರ್ಪಣೆಯಾಗ್ತಾ ಇದೆ. ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆ ಸಂಪರ್ಕಿಸುವಂತಹ ದಶಪಥ ರಸ್ತೆ, ಇದಕ್ಕೆ ಎಸ್ಎಂ ಕೃಷ್ಣ ಅಂತ ಹೆಸರಿಡಲಾಗಿರುವಂಥದ್ದು. ಎಸ್ಎಂ ಕೃಷ್ಣ ಅವರ ಹೆಸರಿಡಲಾಗಿದೆ ರಸ್ತೆಗೆ. ಚಲಘಟ್ಟ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ಎಸ್ಎಂ ಕೃಷ್ಣ ರಸ್ತೆ ಇದು ಈಗ ಲೋಕಾರ್ಪಣೆಯಾಗ್ತಾ ಇದೆ. ಮೈಸೂರು ಮತ್ತು ಮಾಗಡಿ ರಸ್ತೆ ನಡುವೆ ತ್ವರಿತ ಸಂಚಾರವನ್ನ ಮಾಡುವಂತಹ ಸಲುವಾಗಿ ಈ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಲಾಗ್ತಾ ಇರುವಂಥದ್ದು. ಸಂಚಾರ ಅವಧಿ 1 ಗಂಟೆಯಿಂದ ಕೇವಲ 15ರಿಂದ 20 ನಿಮಿಷಗಳಿಗೆ ಇಳಿಕೆಯಾಗುತ್ತೆ ರಸ್ತೆ ಮುಖಾಂತರ. ಎಸ್ಎಂ ಕೃಷ್ಣ ರಸ್ತೆ ಟೋಲ್ ಮುಕ್ತವಾಗಿದೆ, ಉಚಿತ ಸಂಚಾರ ಆಗಿದೆ. ನೈಸ್ ರಸ್ತೆಗೆ ಅತ್ಯುತ್ತಮ ಪರ್ಯಾಯ ಮಾರ್ಗ ಕೂಡ ಆಗಿದೆ. 3 ಅಂಡರ್ ಪಾಸ್ಗಳು, 11 ಸೇತುವೆಗಳು, 270 ಮೀಟರ್ ಉದ್ದದ ಸುರಂಗ ಮಾರ್ಗ ಕೂಡ ಇದೆ. ಪ್ರತ್ಯೇಕ ಸೈಕಲ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೈಟೆಕ್ ರಸ್ತೆಯನ್ನು ಈಗ ಲೋಕಾರ್ಪಣೆಗೊಳಿಸಲಾಗ್ತಾ ಇರುವಂಥದ್ದು. ಎಸ್ಎಂ ಕೃಷ್ಣ ಅವರ ಹೆಸರನ್ನ ಈ ರಸ್ತೆಗೆ ಇಡಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ಇದ್ದಂತಹ ಪ್ರಯಾಣ ಈ ರಸ್ತೆ ಮುಖಾಂತರ ಕೇವಲ 15ರಿಂದ 20 ನಿಮಿಷದಲ್ಲಿ ನೀವು ರೀಚ್ ಆಗಬಹುದಾಗುತ್ತೆ. ಹೈಟೆಕ್ ರಸ್ತೆ ಕೂಡ ಆಗಿರುವಂಥದ್ದು. 3 ಅಂಡರ್ ಪಾಸ್ಗಳಿದೆ, 11 ಸೇತುವೆಗಳಿದೆ, 270 ಮೀಟರ್ ಉದ್ದದ ಸುರಂಗ ಮಾರ್ಗ ಇದೆ. ಪ್ರತ್ಯೇಕ ಸೈಕಲ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಕೂಡ ಹೊಂದಿರುವಂತಹ ರಸ್ತೆ ಇದು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಸಿ ನೆಡುವಂತ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಹಿನ್ನೆಲೆಯಲ್ಲಿ 12 ಗಂಟೆಗಳಲ್ಲಿ 15 ಲಕ್ಷ ಸಸಿಗಳನ್ನು ನೆಡೋದಕ್ಕೆ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಿರುವಂಥದ್ದು ಡಿಕೆ ಶಿವಕುಮಾರ್. ಸುಮಾರು 250 ಎಕರೆ ಜಾಗದಲ್ಲಿ ಅರಣ್ಯೀಕರಣ ಗುರಿಯನ್ನು ಹೊಂದಲಾಗಿದೆ. 15 ಲಕ್ಷ ಸಸಿ ನೆಡುವ ಮೂಲಕ ಗಿನ್ನಿಸ್ ದಾಖಲೆಯ ಗುರಿಯನ್ನು ಕೂಡ ಹೊಂದಲಾಗಿದೆ. 50,000ದಿಂದ 60,000 ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಇವತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಸಿ ನೆಡುವಂತ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಇನ್ನು ಇವತ್ತು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಸಿಎಂ ಡಿಕೆ ಶಿವಕುಮಾರ್ರಿಂದ ವಿವಿಧ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಎಸ್ಎಂ ಕೃಷ್ಣ ರಸ್ತೆ ಇವತ್ತು ಸಾರ್ವಜನಿಕರಿಗೆ ಲೋಕಾರ್ಪಣೆಯಾಗ್ತಾ ಇದೆ. ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆ ಸಂಪರ್ಕಿಸುವಂತಹ ದಶಪಥ ರಸ್ತೆ, ಇದಕ್ಕೆ ಎಸ್ಎಂ ಕೃಷ್ಣ ಅಂತ ಹೆಸರಿಡಲಾಗಿರುವಂಥದ್ದು. ಎಸ್ಎಂ ಕೃಷ್ಣ ಅವರ ಹೆಸರಿಡಲಾಗಿದೆ ರಸ್ತೆಗೆ. ಚಲಘಟ್ಟ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ಎಸ್ಎಂ ಕೃಷ್ಣ ರಸ್ತೆ ಇದು ಈಗ ಲೋಕಾರ್ಪಣೆಯಾಗ್ತಾ ಇದೆ. ಮೈಸೂರು ಮತ್ತು ಮಾಗಡಿ ರಸ್ತೆ ನಡುವೆ ತ್ವರಿತ ಸಂಚಾರವನ್ನ ಮಾಡುವಂತಹ ಸಲುವಾಗಿ ಈ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಲಾಗ್ತಾ ಇರುವಂಥದ್ದು. ಸಂಚಾರ ಅವಧಿ 1 ಗಂಟೆಯಿಂದ ಕೇವಲ 15ರಿಂದ 20 ನಿಮಿಷಗಳಿಗೆ ಇಳಿಕೆಯಾಗುತ್ತೆ ರಸ್ತೆ ಮುಖಾಂತರ. ಎಸ್ಎಂ ಕೃಷ್ಣ ರಸ್ತೆ ಟೋಲ್ ಮುಕ್ತವಾಗಿದೆ, ಉಚಿತ ಸಂಚಾರ ಆಗಿದೆ. ನೈಸ್ ರಸ್ತೆಗೆ ಅತ್ಯುತ್ತಮ ಪರ್ಯಾಯ ಮಾರ್ಗ ಕೂಡ ಆಗಿದೆ. 3 ಅಂಡರ್ ಪಾಸ್ಗಳು, 11 ಸೇತುವೆಗಳು, 270 ಮೀಟರ್ ಉದ್ದದ ಸುರಂಗ ಮಾರ್ಗ ಕೂಡ ಇದೆ. ಪ್ರತ್ಯೇಕ ಸೈಕಲ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೈಟೆಕ್ ರಸ್ತೆಯನ್ನು ಈಗ ಲೋಕಾರ್ಪಣೆಗೊಳಿಸಲಾಗ್ತಾ ಇರುವಂಥದ್ದು. ಎಸ್ಎಂ ಕೃಷ್ಣ ಅವರ ಹೆಸರನ್ನ ಈ ರಸ್ತೆಗೆ ಇಡಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ಇದ್ದಂತಹ ಪ್ರಯಾಣ ಈ ರಸ್ತೆ ಮುಖಾಂತರ ಕೇವಲ 15ರಿಂದ 20 ನಿಮಿಷದಲ್ಲಿ ನೀವು ರೀಚ್ ಆಗಬಹುದಾಗುತ್ತೆ. ಹೈಟೆಕ್ ರಸ್ತೆ ಕೂಡ ಆಗಿರುವಂಥದ್ದು. 3 ಅಂಡರ್ ಪಾಸ್ಗಳಿದೆ, 11 ಸೇತುವೆಗಳಿದೆ, 270 ಮೀಟರ್ ಉದ್ದದ ಸುರಂಗ ಮಾರ್ಗ ಇದೆ. ಪ್ರತ್ಯೇಕ ಸೈಕಲ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಕೂಡ ಹೊಂದಿರುವಂತಹ ರಸ್ತೆ ಇದು.